ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇನ್ಮೇಲೆ ಅಚ್ಚು ಮರೆತು ಹೊಸ ಜೀವನ ಶುರು ಮಾಡಬೇಕು. ಅವ್ರಿಗೆ ಒಂದೇ ದಾರಿ. ಅಚ್ಚು ವಿಚಾರದಲ್ಲಿ ನೀವು ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ. ಅಚ್ಚು ಪ್ಲೀಸ್, ಆಗಿದ್ದನ್ನೆಲ್ಲ ಒಂದು ಕೆಟ್ಟ ಕನ್ಸು ಅಂತ ಮರೆತು ಸುಮ್ಮನೆ ನಮ್ ಜೊತೆ ಬಾ. ನಿಮ್ಗೋಸ್ಕರ ಕಾಯ್ತಿದ್ದಾರೆ ಕಡೆ. ಬಾ. ಏನ್ ಮಾಡ್ತಿದ್ಯಾ ಅಚ್ಚು? ಇವನ್ಗೋಸ್ಕರ ನಮ್ ಜೊತೆ ಈ ರೀತಿ ನಡ್ಕೊಳ್ತಾ ಇದೀಯ? ಎಲ್ಲದಕ್ಕೂ ನೀನು ರಾಹುಲ್ನ ದೂಷಿಸ್ಬೇಡ ಚಿರು. ಪ್ರೀತಿ ವಿಷಯದಲ್ಲಿ ಅವನ್ ತಪ್ಪು ಮಾಡಿದ್ದಾನೆ ಅಂತ ಹೇಳಿದ್ರೆ ನಾನು ಕೂಡ ತಪ್ಪು ಮಾಡಿದ್ದೀನಿ. ನೀವ್ ರಾಹುಲ್ನ ಒಪ್ಲಿಲ್ಲ ಅಂದ್ರೆ ನಾನ್ ಯಾಕೆ ಬರ್ಲಿ? ನಾನು ಅವನ್ ಜೊತೆನೆ ಹೋಗಿ ಮದ್ವೆ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಸಂಸಾರ ಮಾಡ್ಕೊಂಡಿರ್ತೀನಿ. ದಯವಿಟ್ಟು ನಮ್ಮನ್ನ ನೆಮ್ಮದಿಯಾಗಿರೋದಿಕ್ ಬಿಡು. ಅಚ್ಚು, ನಿಂಗೇನ್ ಹುಚ್ಚಿಡ್ದಿದ್ದೇನೆ? ಅಲ್ಲ, ಅಪ್ಪ ಹುಷಾರಿಲ್ದೇನೆ ಹಾಸಿಗೆ ಹಿಡ್ದಿದ್ದಾರೆ. ಅವ್ರ ಆಸೆ ಪ್ರಕಾರ ನಿನ್ ಮದ್ವೆ ನೋಡ್ಬೇಕು ಅಂದಿದ್ದಾರೆ. ಮದ್ವೆ ಮಾಡಿಸ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಿ ಕಣೆ. ಅವ್ರ ಆಸೆ ಈಡೇರ್ಸದ್ ಬಿಟ್ಟು ಕೇಳ್ದೆ ರಾತ್ರಿ ಇವನ್ ಜೊತೆ ಓಡ್ ಬಂದಿದ್ಯಲ್ಲ. ಮನೆ ಮಗಳಾಗ್ ನಿನ್ ಮಾಡೋ ಕೆಲ್ಸನಾ ಇದು? ಅಲ್ಲ, ನನ್ ಏನ್ ತಪ್ಪು ಮಾಡಿದ್ದೀನಿ ಅಂತ ನನ್ನಿಂದ ನನ್ ರಾಹುಲ್ನ ದೂರ ಮಾಡ್ತಿದ್ದೀರಾ? ಇದುವರೆಗೂ ನಿನ್ನ ಹತ್ರ ಆಗ್ಲಿ ಅಪ್ಪನ ಹತ್ರ ಆಗ್ಲಿ ನನಗೆ ಇಂಥದ್ದು ಬೇಕು ಅಂತ ಯಾವತ್ತಾದ್ರೂ ಕೇಳಿದಿನ? ಏನು ಕೇಳ್ದೆ ನಾನು ಬಯಸಿದ್ದು ರಾಹುಲ್ನ ಮಾತ್ರ. ಪ್ಲೀಸ್ ಚಿರು, ನನ್ನಿಂದ ನನ್ನ ರಾಹುಲ್ನ ಕಿತ್ಕೊಂಡು ನನ್ನನ್ನು ಅನಾಥೆ ಮಾಡ್ಬೇಡ. ಅಚ್ಚು, ನೀವಿಬ್ರು ಒಂದಾಗಕ್ ಸಾಧ್ಯ ಇಲ್ಲ. ಅಕಸ್ಮಾತ್ ನೀವಿಬ್ರು ಮದ್ವೆ ಆದ್ರೆ ಅಲ್ಲ ಅಪ್ಪ ಬದುಕಿರಲ್ಲ ಕಡೆ. ಅರ್ಚನಾ ಅವ್ರ ಜೀವನದಲ್ಲಿ ಈ ರಾಹುಲ್ ಅನ್ನೋ ಹೆಸರು ಮುಗಿದೋದ ಅಧ್ಯಾಯ. ಅಪ್ಪಂಗಿಂತ ನಮ್ಗಿಂತ ಇವನು ಇಂಪಾರ್ಟೆಂಟ್ ಅದ್ನ. ನಾನು ಹಾಗಂತ ಹೇಳಿಲ್ಲ ಚಿರು. ಮದುವೆ ಗಂಡ ಅಂತ ಬಂದಾಗ ರಾಹುಲೇ ನನ್ನ ಆಯ್ಕೆ.